ನಮಸ್ಕಾರ ವೀಕ್ಷಕರೇ, ನೀವು ಮೀನರಾಶಿಯವರಾಗಿದ್ದು ನಿಮಗೇನಾದರೂ ಸಾಲ ಬಾಧೆಯ ವಿಚಾರಗಳಲ್ಲಿ ಅಂದರೆ ತೊಡಗಿಸ್ಕೊಂಡಿದ್ರೆ ನೀವು ಮೀನರಾಶಿಗಳೇ ನನಗೆ ತುಂಬ ಸಾಲ ಮೈಕೈಲ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಈಗ ಸಾಲಗಾರರ ಕಾಟ ಜಾಸ್ತಿ ಆಗ್ಬಿಟ್ಟಿದೆ, ಯಾವ ದೇವರ ಆರಾಧನೆ ಅಥವಾ ಏನು ಮಾಡಿದರೆ, ಯಾವ ಪೂಜೆ, ಯಾವ ಸ್ತೋತ್ರ ಏನು ಮಾಡಿದ್ರೆ ನಾನು ಈ ಸಾಲಗಾರರ ಕಾಟದಿಂದ ಸ್ವಲ್ಪ ತಪ್ಪಿಸ್ಕೊಳ್ಬಹುದು ಅಥವಾ ಆದಷ್ಟು ಬೇಗ ಸಾಲಗಳನ್ನ ತೀರಿಸ್ಬಿಡಬಹುದು. ಯಾರು ನಮ್ಮ ಮನೆ ಬಾಗಿಲು ತೊಳಿಬಾರ್ದಪ್ಪ ಆ ಥರ, ಅಥವಾ ಯಾರು ನನಗೆ ಫೋನ್ ಮಾಡಿ ದುಡ್ಡು ಯಾವಾಗ ಕೊಡ್ತೀರಾ ಅಂತ ಕೇಳಬಾರ್ದು. ಈ ಥರ ಮಾಡ್ಕೊಳ್ಳೋಕ್ಕೆ ಯಾವ ದೇವರನ್ನು ಯಾವ ರೀತಿ ನಾನು ಪೂಜೆ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನುವಂಥದ್ದಿದ್ರೆ, ಅಥವಾ ನೀವು ಮೀನರಾಶಿಯವರಾಗಿದ್ದು ನೀವೇನಾದರೂ ಸಾಲ ಹೊರಗಡೆ ಕೊಟ್ಬಿಟ್ಟಿದ್ದೀರಾ, ವಾಪಸ್ ಎಷ್ಟು ಕೇಳಿದ್ರು ಅವ್ರು ಕೊಡ್ತಾ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲ ರೀತಿಯೂ ಪ್ರಯತ್ನ ಮಾಡ್ತಾ ಇದ್ದೀರಾ, ಬಟ್ ನಿಮ್ಮ ಸಾಲದ ಸಮಸ್ಯೆ ಅಂದರೆ ನೀವು ಕೊಟ್ಟಿರುವ ಸಾಲಗಳು ವಾಪಸ್ ಬರದೆ ತುಂಬ ಸಮಸ್ಯೆ ಆಗ್ತಾ ಇದೆ ಮೇಲಿಂದ ಮೇಲೆ ಅಂತಂದರೆ ಏನು ಮಾಡಬೇಕು? ಅಥವಾ ನೀವು ಮೀನರಾಶಿಯವರಾಗಿದ್ದು ನಿಮಗೆ ಅರ್ಜೆಂಟಾಗಿ ಸಾಲ ಬೇಕು, ಮನೆ ಕಟ್ಟೋಕ್ಕೋ, ಬೈಕ್ ತಗೊಳ್ಳೋಕ್ಕೋ, ಏನೋ ಒಂದು ಬಿಸ್ನೆಸ್ಗೋ, ಏನಕ್ಕೋ ಅರ್ಜೆಂಟಾಗಿ ಒಂದು ಸಾಲ ಬೇಕು, ಬೇಗ ಸ್ಯಾಂಕ್ಷನ್ ಆಗಬೇಕು, ಸಿಬಿಲ್ ಪ್ರಾಬ್ಲಮ್ ಅದು ಇದು ಏನೇನೋ ಒಂದಿಷ್ಟು ಹೇಳ್ಬಿಟ್ಟು ನಿಮಗೆ ಒಟ್ಟು ಸಾಲಗಳು ಬೇಗ ಸಿಗ್ತಾ ಇಲ್ಲ ನಿಮಗೆ ಅಂತಂದರೆ ಏನು ಮಾಡಬೇಕು? ನಾನು ಯಾವ ದೇವತಾರಾಧನೆ ಯಾವ ರೀತಿಯಲ್ಲಿ ಮಾಡಿದರೆ ನನಗೆ ಬೇಗ ಸಾಲ ಸಿಗುತ್ತೆ? ನಂದು ಮೀನರಾಶಿ ಅನ್ನುವಂಥದ್ದವರಿಗೆ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಲಿದೆ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೆ ತುಂಬ ಸಹಾಯಕವಾಗುತ್ತೆ ಈ ವಿಡಿಯೋ. ಹಾಗೂ ಪ್ರತಿಯೊಬ್ಬ ಮೀನರಾಶಿಯರು ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ವಿಡಿಯೋನ ಅಂದರೆ ಕೆಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ಪೇಜ್ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ನೂ ನೀವು ಫಾಲೋ ಮಾಡ್ಕೊಂಡಿಲ್ಲ, ದಯವಿಟ್ಟು ಮೇಗಡೆ ಫಾಲೋ ಅಂತ ಬಟನ್ ಅಂತೆ, ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಹಾಗೂ ವಿಶೇಷವಾಗಿ ಸಾಲದ ಸಂಬಂಧಿತವಾದಂತಹ ಯಾವ ಸಮಸ್ಯೆಯಲ್ಲಿ ನೀವಿದ್ದೀರಾ ಅನ್ನುವಂಥದ್ದನ್ನು ಸಹ ಕೆಳಗಡೆ ಕಾಮೆಂಟ್ ಮಾಡಿ. ನಾನು ಒಂದು ವಿಶೇಷವಾದಂತಹ ಮಂತ್ರವನ್ನು ಹೇಳ್ತೇನೆ, ಅದನ್ನು ಕೆಳಗಡೆ ಎಲ್ಲರೂ ಸಹ ಕಾಮೆಂಟ್ ಮಾಡಿ. ನೋಡೋಣ ವಿಡಿಯೋ ಎಲ್ಲಿ ತನಕ ನೋಡ್ತಾ ಇದ್ದೀರಾ ಅನ್ನುವಂಥದ್ದು ಸಹ ನನಗೆ ಗೊತ್ತಾಗಲಿದೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಮೀನರಾಶಿಯವರ ಸಾಲಬಾಧೆಗೆ ಪರಿಹಾರ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಡಲಿದ್ದೇನೆ. ವೀಕ್ಷಕರೇ, ಬಹಳ ಪ್ರಮುಖವಾಗಿ ಸಾಲ ಅಂತಂಥದ್ದು ನಮ್ಮ ಜೀವನದಲ್ಲಿ ಋಣ ಅಂತ ಕರೀತಾರೆ. ಋಣಬಾಧೆ, ಅದು ಕೊಟ್ಟಿದ್ದಾಗಿರ್ಬೋದು, ತಗೊಂಡಿದ್ದಾಗಿರಬಹುದು, ಅಥವಾ ಮಾಡಬೇಕು ಅಂದ್ಕೊಂಡಿರೋ ಋಣ ಆಗಿರಬಹುದು, ಯಾವುದೇ ಆಗಿ ಅದನ್ನು ಋಣಬಾಧೆ ಅಂತ. ನಿನ್ನ ಋಣ ನನಗೆ ಯಾಕಪ್ಪ ಅಂತ ಕೇಳ್ತಿರ್ತಿರಲ್ಲ, ಆ ಋಣ ಅಂದ್ರೇ ಅದು ಸಾಲ ಅನ್ನೋ ರೀತಿಯಲ್ಲಿ ಬರುತ್ತೆ, ಆಯ್ತಲ್ವಾ? ಅದನ್ನು ಮತ್ತೆ ವಾಪಸ್ ತೀರಿಸಬೇಕು ಅಥವಾ ಕೊಟ್ಟಿದ್ರೆ ವಾಪಸ್ ತಗೋಬೇಕು ಅನ್ನೋ ಥರ ಅದು. ಸೊ ಈ ಋಣಬಾಧೆಗಳೆಲ್ಲವೂ ಸಹ ಕುಜಗ್ರಹನ ಅಂಡರ್ನಲ್ಲಿ ಬರುತ್ತೆ. ಕುಜನ ಆರಾಧನೆಯ ಮಾಡಿಕೊಂಡ್ರೆ ಈ ಒಂದು ವಿಶೇಷವಾಗಿ ಸಾಲ ಸಂಬಂಧಿತವಾದಂತಹ ಸಮಸ್ಯೆಗಳು ಪರಿಹಾರವಾಗಲಿದೆ ಅಂತ. ಸೊ ನೀವು ಬಹಳ ಮುಖ್ಯವಾಗಿ ಇಲ್ಲಿ ಆರಾಧನೆ ಮಾಡಬೇಕಾಗಿರತಕ್ಕಂಥದ್ದು ಯಾರನ್ನ ಅಂದರೆ ಕುಜಗ್ರಹನನ್ನ. ಕುಜಗ್ರಹ ಬಹಳ ಇಂಪಾರ್ಟೆಂಟ್ ಆಗಿ ಸಾಲಗಳಿಗೆ ಸಂಬಂಧಪಟ್ಟಂಥವನಾಗಿರ್ತಾನೆ. ಇನ್ನು ಕುಜನ ಅಭಿಮಾನಿ ದೇವರು ಯಾರು? ಸುಬ್ರಹ್ಮಣ್ಯೇಶ್ವರ, ನಾಗದೇವರು. ಸೊ ಈ ನಾಗಾರಾಧನೆ, ಸುಬ್ರಹ್ಮಣ್ಯ ಆರಾಧನೆ, ಕುಜ ಆರಾಧನೆಗಳೆಲ್ಲ ನಿಮಗೆ ಅಂದರೆ ಮೀನರಾಶಿಯವರಿಗೆ ಸಾಲಬಾಧೆಗಳು ಪರಿಹಾರ ಮಾಡಿಕೊಡುತ್ತೆ. ಅದು ಎಲ್ಲ ರಾಶಿಯವರಿಗೂ ಬಂತು. ವಿಶೇಷವಾಗಿ ಮೀನರಾಶಿಯವರಿಗೆ ಈ ದೇವರುಗಳ ಜೊತೆಗೆ ರವಿಯ ಆರಾಧನೆಯನ್ನು ಸೇರಿಸ್ಕೋಬೇಕು. ಯಾಕಂದ್ರೆ ರವಿ ಗ್ರಹ ನಿಮಗೆ ಷಷ್ಠ್ಯಾಧಿಪತಿ, 6ನೇ ಮನೆ ಅಧಿಪತಿ ಆಗಿರ್ತಾನೆ. ಯಾವ ಮೀನರಾಶಿಯವರು ಸುಬ್ರಹ್ಮಣ್ಯನನ್ನ, ಕುಜನನ್ನ, ರವಿಯನ್ನ ಈ 3 ದೇವರುಗಳನ್ನ ಆರಾಧನೆ ನಿಯಮಿತವಾಗಿ ಸರಿಯಾಗಿ ಮಾಡ್ಕೊಂಡು ಹೋಗ್ತಾರೋ ಅವರಿಗೆ ಸಾಲ ಸಂಬಂಧಿತವಾದಂತಹ ಬಾಧೆಗಳು, ಕಷ್ಟಗಳು, ನಷ್ಟಗಳು ಖಂಡಿತವಾಗಿ ಇರೋದಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಸುಬ್ರಹ್ಮಣ್ಯ ರಿಲೇಟೆಡ್ ಆಗಿಯೇ ನೀವು ದೇವತಾರಾಧನೆ ಮಾಡ್ಕೊಳ್ಬೇಕು. ನೋಡಿ, ಬಹಳ ಮುಖ್ಯವಾಗಿ ನೀವು ಅರಿಶಿಣದ ಕೊಂಬು ನೋಡಿದ್ದೀರಲ್ಲ, ಅರಿಶಿಣದ ಕೊಂಬು ಒಂದು ಅರ್ಧ ಕೆಜಿಯಷ್ಟು ಅರಿಶಿಣದ ಕೊಂಬನ್ನ ನೀವೊಂದು ಕೆಂಪು ವಸ್ತ್ರದಲ್ಲಿ ಗಂಟು ಹಾಕಿ ಅದನ್ನು ತೆಗೆದುಕೊಂಡು ಹೋಗಿ ಮನೆ ಹತ್ತಿರದಲ್ಲಿ ಎಲ್ಲರೂ ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನದಲ್ಲಿ ಅದನ್ನು ಸ್ವಾಮಿಯ ಹತ್ತಿರದಲ್ಲಿಟ್ಟು ಅಥವಾ ಅದನ್ನು ಸಮರ್ಪಣೆ ಮಾಡಿಬಿಡಿ ಅಲ್ಲಿ. ಹಾಗೂ ಪೂಜೆ ಮಾಡಿದ ನಂತರ ಆ ಗಂಟಿನಲ್ಲಿ ಬೇಕಾದ್ರೆ ಒಂದು ಅರಿಶಿನ ಕೊಂಬನ್ನು ಮತ್ತೆ ವಾಪಸ್ ತಗೊಬಂದು ನಿಮ್ಮ ಕ್ಯಾಶ್ ಬಾಕ್ಸ್, ಅದು ನಿಮ್ಮ ಬೀರು ಇರ್ತಲ್ಲ ದುಡ್ಡು, ಆ ಕ್ಯಾಶ್ ಬಾಕ್ಸಲ್ಲಿ ಸಹ ಅದನ್ನ ಇಟ್ಕೊಳ್ಬೋದು. ಬಹಳ ಅದ್ಭುತವಾದಂಥ ಪರಿಹಾರ. ಯಾರ್ಯಾರು ಮೀನರಾಶಿಯವರು ಅದನ್ನು ಮಾಡ್ತಿರಲ್ಲ ಅವರೆಲ್ಲರಿಗೂ ಸಾಲಬಾಧೆಗಳ ತಕ್ಷಣಕ್ಕೆ ಪರಿಹಾರ ಸಿಕ್ಬಿಡುತ್ತೆ ನಿಮಗೆ. ಇಲ್ಲ ಕುಜಗ್ರಹನ ವಿಶೇಷವಾದಂತಹ ಒಂದು ಮಂತ್ರವನ್ನು ನೀವು ಪ್ರಾರ್ಥನೆ, ಈ ವಿಡಿಯೋ ಅಂಡಲ್ಲಿ ನಾನು ಅದ್ಭುತವಾದಂತಹ ಋಣಬಾಧ ನಿವಾರಕ ಒಂದು ಕುಜನ ಒಂದು ಸ್ತೋತ್ರವನ್ನು ಸಹ ಹೇಳ್ತೇನೆ. ನೀವು ಡೈಲಿ ಅದನ್ನು ಕೇಳಿಸ್ಕೊಂಡು
ಉಪಯೋಗಿಸ್ಕೊಂಡ್ರು ಕೂಡ ತುಂಬ ಅನುಕೂಲ ಆಗುತ್ತೆ ನಿಮಗೆ. ಅಲ್ಲಿ ಋಣಬಾಧೆ ಅಂದರೆ ಸಾಲಬಾಧೆ ಅಂತ ಅರ್ಥ ಅದು. ಸೊ ಯಾವ ಒಂದು ಮೀನರಾಶಿಯವರ ಜಾತಕದಲ್ಲಿ ರವಿಗ್ರಹ ಚೆನ್ನಾಗಿರೋದಿಲ್ವೋ, ಈಗ ಉದಾಹರಣೆಗೆ ಈ ವಿಡಿಯೋವನ್ನು ನಾನು ಮಾಡಬೇಕಾದ್ರೆ ರವಿಗ್ರಹ ನೀಚ ಸ್ಥಿತಿಯಲ್ಲಿ ನವೆಂಬರ್ 16 ತನಕ ರವಿಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ. ಸೊ ಮೀನ ರಾಶಿಯವರೆಲ್ಲ ಷಷ್ಠ್ಯಾಧಿಪತಿ ನೀಚ ಆದ್ರಿಂದ ಸಾಲಗಳ ವಿಚಾರದಲ್ಲಿ ತುಂಬ ಒದ್ದಾಡ್ತಾ ಇರ್ತಾರೆ. ಸೊ ಅದರಿಂದಾಗಿ ನಾನು ವಿಶೇಷವಾಗಿ ಮೀನರಾಶಿಯವರಿಗೆ ಹೇಳ್ತಕ್ಕಂಥದ್ದು, ನೀವು ಕುಜನ ಆರಾಧನೆಯ ಜೊತೆಗೆ ರವಿಯ ಆರಾಧನೆಯನ್ನು ಮಾಡಬೇಕು. ಸೂರ್ಯನ ಆರಾಧನೆ ಒಂದು ಬೆಳಗ್ಗೆ ಸೂರ್ಯನ ಆರಾಧನೆ ತುಂಬ ಈಸಿ. ಬೆಳಗ್ಗೆ 6 ಗಂಟೆ ಒಳಗಡೆ ಎದ್ದೇಳಬೇಕು, ಸ್ನಾನ ಮುಗಿದು ಓಡಬೇಕು. ಒಂದು 5ವರೆಗೆ ನೀವು ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ನೀವು ಮನೆ ಟೆರೆಸ್ ಮೇಲೋ ಅಥವಾ ಎಲ್ಲಿ ಸೂರ್ಯ ಕಾಣ್ತಾನೋ ಅಲ್ಲಿ ಒಂದು ತಾಮ್ರದ ಚೆಂಬು ತುಂಬ ನೀಡ್ಕೊಂಡು ನೀವು ಸೂರ್ಯೋದಯ ಆಗಬೇಕಾದ್ರೆ ತಾಮ್ರದ ಚೆಂಬಲ್ಲಿ ನೀರನ್ನು ಸೂರ್ಯಾಯ ನಮಃ ಭಾಸ್ಕರಾಯ ನಮಃ ಅಂಥೇಳಿ ನೀವು ಅರ್ಘ್ಯವನ್ನು ಸಮರ್ಪಣೆ ಮಾಡಿದ್ರು ಸಹ ಸೂರ್ಯನ ಅನುಗ್ರಹ ನಿಮಗೆ ತುಂಬ ಚೆನ್ನಾಗಾಗಲಿದೆ. ಇಲ್ಲ ಅಂತಂದರೆ ವಿಶೇಷವಾಗಿ ಆದಿತ್ಯ ಹೃದಯ ಸ್ತೋತ್ರ ಪಠನ, ರವಿಗ್ರಹ ಸ್ತೋತ್ರ ಪಠನಗಳು ಸಹ ಮಾಡಿಕೊಳ್ಬಹುದು. ನಮ್ಮಲ್ಲಿ ವಿಶೇಷವಾಗಿ ಕ್ಷೇತ್ರ ದರ್ಶನಗಳಿಗೂ ವಿಶೇಷ ಪ್ರಭಾವ ಸಿಗ್ತದೆ ನಿಮಗೆ. ಮೀನರಾಶಿಯವರೇನಾದರೂ ಸುಬ್ರಹ್ಮಣ್ಯ ಕ್ಷೇತ್ರಗಳನ್ನು ದರ್ಶನ, ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ಕಡಂದಾಳೆ ಸುಬ್ರಹ್ಮಣ್ಯ, ಮುಗ್ವಾ ಸುಬ್ರಹ್ಮಣ್ಯ, ವಿಶೇಷವಾದ ಸುಬ್ರಹ್ಮಣ್ಯ ಸನ್ನಿಧಾನಗಳಿದೆ. ಹೋಗಿ ದರ್ಶನ, ಪ್ರಾರ್ಥನೆ, ಪೂಜೆಗಳು ಮಾಡಿಕೊಂಡು ಹರಕೆಗಳು ಮಾಡ್ಕೊಂಡ್ಬಂದರೂ ಕೂಡ ನಿಮ್ಮ ಈ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಬಟ್ ಅದೊಂದು ಕಾಂಬಿನೇಷನಲ್ಲಿ ಆಗಬೇಕು ಅಂತಂದಾಗ ಕುಜ ಬಹಳ ಇಂಪಾರ್ಟೆಂಟ್ ಆದ ರೋಲನ್ನು ವಹಿಸ್ತಾನೆ. ಸೊ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ, ಒಂದು ವಿಶೇಷವಾದಂತಹ ಪರಿಹಾರ ಇದೆ. ವಿಶೇಷ ಪರಿಹಾರದಲ್ಲಿ ನವೆಂಬರ್ 5ನೇ ತಾರೀಕು ಕಾರ್ತೀಕ ಹುಣ್ಣಿಮೆಯ ದಿವಸ, ಕಾರ್ತೀಕ ಪೌರ್ಣಿಮಾ ಅಂತ ಕರಿತೀವಿ, ಬಹಳ ವಿಶೇಷವಾದಂತಹ ದಿವಸ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ 1008 ಸಂಖ್ಯೆಯಲ್ಲಿ ಸಹಸ್ರ ಕುಜ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಕುಜನಿಗೆ ಹೋಮವನ್ನು ಮಾಡಿ, ಕುಜನ ಅಭಿಮಾನಿ ದೇವರು ಸುಬ್ರಹ್ಮಣ್ಯ, ಆದ್ರಿಂದ ಋಣಬಾಧಾ ನಿವಾರಕ ಸುಬ್ರಹ್ಮಣ್ಯ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ನಾನು ಆಗಲೇ ನಿಮಗೆ ವಿಡಿಯೋದಲ್ಲಿ ಮೊದಲೇ ತಿಳಿಸಿದಂತೆ ಸಾಲಬಾಧೆ ಅಥವಾ ಸಾಲ ಅನ್ನತಕ್ಕಂಥದ್ದು, ಋಣ ಅನ್ನುವಂಥದ್ದು ಕುಜ ಹಾಗೂ ಸುಬ್ರಹ್ಮಣ್ಯನಲ್ಲಿ ಲಿಂಕ್ ಆಗಿರತಕ್ಕಂಥದ್ದು. ಸೊ ಅದರಿಂದಾಗಿ ಋಣಬಾಧಾ ನಿವಾರಕ ಅಂದರೆ ಸಾಲಬಾಧೆ ಪರಿಹಾರ ಮಾಡುವಂತಹ ಸುಬ್ರಹ್ಮಣ್ಯ ಮಂತ್ರ ಹವನ ಸಹಿತವಾಗಿ 1008 ಸಂಖ್ಯೆಯಲ್ಲಿ ಕುಜನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಆ ಕುಜನ ರತ್ನ, ನಾನು ಆಗಲೇ ಹೇಳಿದೆ ನಿಮಗೆ, ಕುಜನ ರತ್ನ ಯಾವುದು? ಹವಳ ಹಾಗೂ ಮಂಡಲ, ತ್ರಿಕೋಣಾಕಾರ ಮಂಡಲ. ಸೊ ತ್ರಿಕೋಣಾಕಾರ ಮಂಡಲದಲ್ಲಿ ಒರಿಜಿನಲ್ ಹವಳವನ್ನು ಕಟ್ ಮಾಡಿಸಿ ಅದನ್ನು ಈ ಒಂದು ಹವಳವನ್ನು ಅವತ್ತಿನ ದಿವಸ ಹೋಮದಲ್ಲಿಟ್ಟು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಕೇವಲ ಇದೆರಡೇ ಹೋಮಗಳಷ್ಟೇ ಅಲ್ಲ, ನಾಗನೂ ಕುಜನಿಗೆ ಸಂಬಂಧಪಟ್ಟವನೇ. ಆದ್ರಿಂದ ಕುಜದೋಷ ಪರಿಹಾರವಾಗಬೇಕು ಅಂತ ಕುಜ ಶಾಂತಿ ಸಹಿತ ನಾವು ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಎಲ್ಲ ರಿಲೇಟೆಡ್ ಟು ಮನಿ, ದುಡ್ಡು ಅಲ್ವಾ. ಸೊ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳ ಹೋಮ ಅಂದರೆ ಕಮಲ ಪುಷ್ಪಗಳನ್ನು ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಲ್ಲಿ ಹೋಮ ಮಾಡ್ತಕ್ಕಂಥದ್ದು ಅದ್ಭುತವಾದಂಥ ಹೋಮಗಳು ಅವೆಲ್ಲ. ಆದ್ರಿಂದಾಗಿ ನೆನ್ಪಿಟ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ, ನವೆಂಬರ್ 5ನೇ ತಾರೀಕು ಮಾರ್ಕ್ ಮಾಡಿಟ್ಕೊಳ್ಳಿ. ಕಾರ್ತೀಕ ಹುಣ್ಣಿಮೆಯ ದಿವಸ ಲಕ್ಷ್ಮೀನಾರಾಯಣ ಹೃದಯ ಹೋಮ ಕಮಲ ಪುಷ್ಪಗಳಲ್ಲಿ, ಅದ್ರ ಜೊತೆಗೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಹಸ್ರ ಕುಜ ಶಾಂತಿ ಹೋಮ, ಋಣಬಾಧಾ ನಿವಾರಕ ಸುಬ್ರಹ್ಮಣ್ಯ ಹವನ, ಸಂತಾನ ಗೋಪಾಲ ಕೃಷ್ಣ ಹವನ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಸಹ ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಹಾಗೂ ಇದೆಲ್ಲ ಹೋಮಗಳಲ್ಲಿ ಅಭಿಮಂತ್ರಿತ ಈ ವಿಶೇಷವಾದಂತಹ ಒರಿಜಿನಲ್ ಹವಳವನ್ನು, ತ್ರಿಕೋಣಾಕಾರ ಮಂಡಲದ ಹವಳವನ್ನು ಅದನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಬೋದು, ಕೇಳಿಸ್ಕೊಳ್ಬಹುದು ಲೈವಲ್ಲಿ. ಹಾಗೂ 10ವರೆಯಿಂದ ಆಚೆಗೆ ಹೋಮ ಇರ್ತದೆ. ಇಡೀ ಹೋಮವೂ ಸಹ ಸಂಪೂರ್ಣವಾಗಿ ಇಡೀ ಹೋಮನ ನೀವು ಲೈವಲ್ಲಿ ನೋಡಬಹುದಾಗಿರ್ತದೆ. ಹಾಗೂ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಿರ್ತಾರೋ ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಹವಳವನ್ನು, ಒರಿಜಿನಲ್ ಹವಳವನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಸಹ ನೀವು ಇದನ್ನು ಪಾಕೆಟಲ್ಲಿ ಇಟ್ಕೊಳ್ಬಹುದು, ಇಲ್ಲ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು. ಇಲ್ಲಾಂದರೆ ಭಾಳ ಇಂಪಾರ್ಟೆಂಟ್ ಆಗಿ ಈ ಒಂದು ಹವಳವನ್ನು ಬೇಕಾದ್ರೆ ನಿಮಗೆ ಶಕ್ತಿ ಇತ್ಯಾದಿ ಇದ್ದರೆ ನೀವೊಂದು ಬೆಳ್ಳಿ ಉಂಗುರ ಮಾಡಿಸಿ ನೀವು ಹಾಕ್ಕೊಳ್ಬಹುದು, ಇಲ್ಲ ನೀವೊಂದು ಡಾಲರ್ ಮಾಡಿಸ್ಕೊಂಡು ಕುದಿಗೆಗೆ ಹಾಕ್ಕೋಬಹುದು. ನಿಮಗೆ ಅನುಕೂಲ.
ಕುಜ ನಿಮ್ಮೊಟ್ಟಿಗೆ ಇದ್ದಾಗ ಅಭಿಮಂತ್ರಿತ, ಇಷ್ಟೆಲ್ಲ ಹೋಮಗಳಲ್ಲಿ ಕಾರ್ತೀಕ ಹುಣ್ಣಿಮೆಯ ದಿವಸ ಇಷ್ಟೆಲ್ಲ ಹೋಮಗಳಲ್ಲಿ ಅಭಿಮಂತ್ರಿತ ಎನರ್ಜೈಸ್ಡ್ ಒಂದು ಹವಳ ನಿಮ್ಮ ಹಣೆ ನಿಮ್ಮ ಜೊತೆಗೆ ಇರ್ತದೆ. ಹಾಗೂ ಆ ಹೋಮಗಳ ಭಸ್ಮ ನಾಗಾರದ ನಷ್ಟ ನಿಮ್ಮ ಹಣೆಯಲ್ಲಿರ್ತದೆ. ಸೊ ಖಂಡಿತವಾಗಿ ನಿಮ್ಮ ಬಾಧೆಗಳು, ಸಾಲ ಬಾಧೆಗಳು ಪರಿಹಾರ ಆಗಬೇಕು. ಅದರ ರಿಲೇಟೆಡ್ ಏನೇ ಬಾಧೆಗಳಿದ್ರೂ ಪರಿಹಾರವಾಗಬೇಕು. ಸೊ ಸಂಕಲ್ಪಸೆ ಬೇಗ ಹೆಸರು ಕೊಡೋರು ಬೇಗ ನಿಮ್ಮ ವಿವರಗಳನ್ನು ಸ್ಕ್ರೀನ್ ಇರೋ ನಂಬರ್ಗೆ ಬೇಗ ನಮಗೆ ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಹಾಗೂ ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು ನಿಮ್ಮಿಂದ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಈಗ ನಾನು ವಿಶೇಷವಾದಂತಹ ಆ ಮೊದಲೇ ತಿಳಿಸಿದಂತಹ ಮಂತ್ರವನ್ನು ಸಹ, ಶ್ಲೋಕವನ್ನು ಸಹ, ಸ್ತೋತ್ರವನ್ನು ಸಹ ತಿಳಿಸ್ತೇನೆ. ಪ್ರತಿನಿತ್ಯ ಈ ಮಂತ್ರವನ್ನು ಕೇಳಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗ್ತದೆ. ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಅಥ ರಣವಿಮೋಚಕ ಮಂಗಲ ಸ್ತೋತ್ರಂ. ಓಂ ಮಂಗಳೋ ಭೂಮಿಪುತ್ರಶ್ಚ ರಣಹರ್ತಾ ಧನಪ್ರದಃ ಸ್ಥಿರಾಸನೋ ಮಹಾಕಾಯಃ ಸರ್ವಕರ್ಮ ವಿರೋಧಕಃ ಲೋಹಿತೋ ಲೋಹಿತಾಕ್ಷಶ್ಚ ಸಾಮಗಾನಾಂ ಕೃಪಾಕರಃ ಧರಾತ್ಮಜಃ ಕುಜೋ ಭೂಮೌ ಭೂತಿದೋ ಭೂಮಿನಂದನಃ ಅಂಗಾರಕೋ ಯಮಶ್ಚೈವ ಸರ್ವರೋಗಾಪಹಾರಕಃ ವೃಷ್ಟೇಃ ಕರ್ತಾಪಹರ್ತಾ ಚ ಸರ್ವಕಾಮಫಲಪ್ರದಃ ಏತಾನಿ ಕುಜನಾಮಾನಿ ನಿತ್ಯಂ ಯಃ ಶ್ರದ್ಧಯಾ ಪಠೇತ್ ಋಣಂ ನ ಜಾಯತೆ ತಸ್ಯ ಧನಂ ಶೀಘ್ರಮವಾಪ್ನುಯಾತ್ ಧರಣಿ ಗರ್ಭಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ತಂ ಮಂಗಳಂ ಪ್ರಣಮಾಮ್ಯಹಂ. ಸ್ತೋತ್ರಮಂಗಾರಕಸ್ಯೈತತ್ ಪಠನೀಯಂ ಸದಾ ನೃಭಿಃ ನ ತೇಷಾಂ ಭೌಮಜಾ ಪೀಡಾ ಸ್ವರ್ಲಾಪಿ ಭವತಿ ಕ್ವಚಿತ್. ಅಂಗಾರಕ ಮಹಾಭಾಗ ಭಗವನ್ ಭಕ್ತವತ್ಸಲ ತ್ವಾಂ ನಮಾಮಿ ಮಮಾಶೇಷ ಮೃಣಮಾಶು ವಿನಾಶಯ ಋಣರೋಗಾದಿ ದಾರಿದ್ರ್ಯಾಯೇ ಚಾನ್ಯೇ ಹ್ಯಪಮೃತ್ಯವಃ ಭಯಕ್ಲೇಶಮನಸ್ತಾಪಾಃ ನಶ್ಯಂತು ಮಮ ಸರ್ವದಾ ಅತಿವಕ್ತ್ರದುರಾರಾಧ್ಯ ಭೋಗಮುಕ್ತಜಿತಾತ್ಮನಃ ತುಷ್ಟೋ ದದಾಸಿ ಸಾಮ್ರಾಜ್ಯಂ ಮೃಷ್ಟೋ ಹರಸಿ ತತ್ಕ್ಷಣಾತ್ ವಿರಿಂಚಿ ಶಕ್ರ ವಿಷ್ಣೂನಾಂ ಮನುಷ್ಯಾನಾಂ ತುಕಾ ಕಥಾ ತೇನ ತ್ವಂ ಸರ್ವಸತ್ವೇನ ಗೃಹರಾಜೋ ಮಹಾಬಲಃ ಪುತ್ರಾನ್ ದೇಹಿ ಧನಂ ದೇಹಿ ತ್ವಾಮಸ್ಮಿ ಶರಣಂ ಗತಃ ಋಣದಾರಿದ್ರ್ಯ ದುಃಖೇನ ಶತ್ರುಣಾಂಚ ಭಯಾತ್ ತತಃ ಏಭಿರ್ದ್ವಾದಶಭಿ ಶ್ಲೋಕೈಃ ಯಸ್ತೌತಿ ಚ ಧರಾಸುತಂ ಮಹತೀಂ ಶ್ರಿಯಮಾಪ್ನೋತಿ ಹ್ಯಪರೋ ಧನದೋ ಯುವಾ. ಹರಿ ಓಂ.